ಏನಿಲ್ಲ ನೋಡಮ್ಮ. ಇವತ್ತು ನಿನ್ನ ನೆನೆಸ್ಕೊಂತಾ ಇದ್ವಿ. ಇವಾಗಿನ ಕೂತ್ಕೊಂಡು ನಾನು, ನನ್ನ ಮಗಳು, ನನ್ನ ತಂಗಿ ಎಲ್ಲರೂ ನೆನೆಸ್ಕೊಂತಾ ಇದ್ವಿ. ಇವತ್ತು 15,000 ದುಡ್ಡು ಕೊಡೋಕ್ಕೆ ಬ್ಯಾಂಕಿಗೆ ಕಟ್ಟಿ ತಗೊಂಡೋಗಿ ಎಲ್ಲ ಪೈನ್ ಗೀನ್ ಎಲ್ಲ ಹಾಕಿರೋದೆಲ್ಲ ಕಟ್ಟಿವಿ ಅಂತೇಳಿ ನೆನೆಸ್ಕೊಂತಾ ಇದ್ವಿ ಕಣಮ್ಮ. ನಿನ್ನಂತೂ ನಾವು ಎಷ್ಟು ನೆನೆಸ್ಕೊಂಡ್ವ ರಾತ್ರಿ ಎಲ್ಲ ನೆನೆಸ್ಕೊಂಡ್ವಿ. ಅಕ್ಕ ಮನೆ ಒಳಗಡೆ ಎಲ್ಲ ನೋಡ್ದಲ್ಲ, ಏನು ಅನ್ನಿಸ್ತಕ್ಕ? ಹ್ಞೂ, ಹೆಂಗೋ ನೆನೆಸ್ಕೊಂಡಿದ್ದೀರಲ್ಲ ಬಿಡಿ. ಅಲ್ಲ ಇವಾಗ ನೀವು ಸುಮ್ಮನೆ ತಿಂಗಳ ಕಟ್ಟೋದಕ್ಕೆ ಹೋದ್ರೆ ಜಾಸ್ತಿ ಆಗುತ್ತೆ, ಮತ್ತು ಅವ್ರಿನ್ನೂ ಬಡ್ಡಿ ಎಲ್ಲ ಜಾಸ್ತಿ ಆಗ್ತಾರೆ. ಇವಾಗ ಕ್ಲಿಯರಿಂಗ್ಸ್ ಮಾಡಿಬಿಡಿ, ಎಷ್ಟಾಗುತ್ತೋ ಅಷ್ಟು. ಇವಾಗ ಎಷ್ಟೈತೆ ಎಲ್ಲ ಟೋಟಲ್ ಎಷ್ಟೈತೆ ಅಂತ ಹೇಳಿದ್ರು? ಎಲ್ಲ ಒಂದು 35 ಲಕ್ಷ ಐತೆ ಕಣಕ್ಕ. ಹೌದಾ? 35 ಲಕ್ಷನ? ನಾನು ಅಷ್ಟೇ ತಗೊಂಬಂದಿದ್ದೀನಿ 35 ಲಕ್ಷನ. ಅದಕ್ಕೇನೆ ಈ 35 ಲಕ್ಷನ ಕಟ್ಟಿ ಎಲ್ಲ ಕ್ಲಿಯರ್ ಮಾಡಿಬಿಡಿ. ನೀವು ಕ್ಲಿಯರ್ ಮಾಡಿಬಿಟ್ಟು ನನ್ನ ಹೆಸ್ರಿಗೆ ಮಾಡಿಸಿ. ನನ್ನ ಹೆಸ್ರಿಗೆ ಮಾಡಿಸೋದಕ್ಕೆ ಹೇಳ್ರಿ ಅವ್ರಿಗೆ, ಕಟ್ಟಿಬಿಟ್ರಿ ಫಸ್ಟ್ ಎಲ್ಲ ಇವ್ನ ಅಮೌಂಟ್ ಎಲ್ಲ ತೊಗೊಂಡೋಗಿ. ನೀವು ಯಾವ ಬ್ಯಾಂಕಲ್ಲಿ ತೊಗೊಂಡಿದ್ದೀರಾ ಬರ್ತೀನಿಲ್ಲ ಅಂದ್ರೆ ನಾನೇ, ನೀವು ಅಮೌಂಟ್ ನಿನ್ನ ಹತ್ರ ಇಟ್ಕೊಂಡಿರಿ, ನಾನು ನೀನು ಎಲ್ಲ ಹೋಗಣ್ರಿ. ವರ್ಷ ಅವ್ರು ಬರ್ತಾರೆ, ವರ್ಷ ಅವ್ರನ್ನ ಕರ್ಕೊಂಡು ಹೋಗೋಣ. ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿಬಿಡಿ. ಈಗ ತಿಂಗಳ ಪಾಪ ನಿಮಗೆ ಸಮಸ್ಯೆ ಆಗೋದು ಬೇಡ. ಅದಕ್ಕಾಗಿನ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಮುಂದೆ ನೀವು ನನಗೊಂದೇ ಸತಿ ಆದರೂ ಕೊಡ್ಬೋದು, ಇಲ್ಲಾಂದರೆ ತಿಂಗಳ ಇಷ್ಟಾದರೂ ಕೊಟ್ಟು ತೀರಿಸ್ಬೋದು. ಮತ್ತು ಅದು ಎಲ್ಲ ಅಮೌಂಟ್ ಕೊಟ್ಟಿದ್ದಾದ್ಮೇಲೆ ನಾನು ನಿಮ್ಮ ಹೆಸ್ರಿಗೆ ಮಾಡ್ತೀನಿ. ಈಗ ಬ್ಯಾಂಕಿನ ಹೆಸ್ರಿಗಿರೋದಕ್ಕಿಂತ ನಮ್ಮಂಥವ್ರ ಹೆಸ್ರಿಗಿದ್ರೆ ಎಷ್ಟೋ ಒಂಥರಲ್ಲ, ಅದಕ್ಕೋಸ್ಕರ. ನಮ್ಮ ಹೇಳು, ಬ್ಯಾಂಕಿಂದು ಸವಾಸ ಬೇಡ, ನಿನಗೇನೆ ಮಾಡಿಸ್ತೀವಿ, ಕಟ್ಟಿ ಕ್ಲಿಯರ್ ಮಾಡ್ಕೊಂತೀವಿ ಹೇಳಮ್ಮ. ನಿಮ್ದೇಗಿದ್ರೆ ಸಾಕು. ಆಮೇಲೆ ಹೆಂಗೋ ಅತ್ಲಾಗ ಹೆಂಗೋ ಮಾಡ್ಬೋದು. ನಿಮ್ಮದಿ ಬೇಕು ಫಸ್ಟು. ಈಗ ನನ್ನ ಹತ್ರ ಇದ್ದರೆ ಬಡ್ಡಿ ಇರಲ್ಲ, ನನಗೇನೇನು ಬಡ್ಡಿ ಬೇಡ ಏನಿಲ್ಲ, ನಾನು ಎಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ಬ್ಯಾಂಕಲ್ಲಾದರೆ ನಿಮ್ಗಿನ್ನೂ 35 ಲಕ್ಷಕ್ಕೆ ಇನ್ನೂ ಎಷ್ಟೆಷ್ಟು ಬಡ್ಡಿ ಬರುತ್ತೆ, 50 ಲಕ್ಷ ತನಕ ಏರಿಸ್ತಾರೆ. ಪ್ರೈವೇಟ್ ಬ್ಯಾಂಕ್ಗಳಲ್ಲ, ಅದಕ್ಕೆ ಬೇರೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಅಷ್ಟೊಂದು ಬರುತ್ತೆ ಅಂದಮೇಲೆ ಪ್ರೈವೇಟ್ ಬ್ಯಾಂಕಲ್ಲಿ ಎಷ್ಟು ಬಿಡೋಣ? ಇನ್ನು 35 ಲಕ್ಷಕ್ಕೆ ಅವ್ರು ಬಡ್ಡಿ ಹಾಕಿ 50 ಲಕ್ಷ ಗಂಟೆ ಏರಿಸ್ತಾರೆ. ಅದಕ್ಕೋಸ್ಕರ ನೀವು ಸುಮ್ಮನೆ ಅಯ್ಯೋನದು ಬೇಡ ಅಂತ. ಏನೋ ಪಾಪ ಕೇಳ್ಕೊಂಡ್ರಿ, ನನಗೂ ಇದೆಲ್ಲ ಗೊತ್ತಾಯಿತು. ಪಾಪ ನೋಡವ್ರು ಎಷ್ಟು ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಬೇಕು ಅಂತ ಏನೋ ಒಂದು ಒಳ್ಳೆ ಮನಸ್ಸು ಬಂತು. ಅದಕ್ಕೋಸ್ಕರ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. 35 ಲಕ್ಷ ಬೇಕಾದರೆ 30 ಲಕ್ಷನೇ ಕೊಟ್ಬಿಡಿ. 5 ಲಕ್ಷ ಇರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನಂದೇ ಬಿಟ್ಟುಬಿಡ್ತೀನಿ. 30 ಲಕ್ಷನೇ ಕೊಟ್ಬಿಡಿ. ಸರಿ ಆಯ್ತು ಹೇಳಕ್ಕ. ನೀನು ಸಿಕ್ಕಿರೋದು ನಮ್ಗೆ ಅದೃಷ್ಟ ಕಣಕ್ಕ. ಅಕ್ಕ ನಿಮಗೆ ಕೈ ಸ್ವಲ್ಪ ನೋವಾಯ್ತಾ? ಹಿಂಗೆ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೋಬೇಕು. ಕೈ ಸ್ವಲ್ಪ ಹಿಂಗೆ ನೋವು ಕಣಮ್ಮ. ಈ ಕೈ ಬಲ್ಗಾಲು ಸ್ವಲ್ಪ ನೋವು ಐತೆ. ಮಸಾಜ್ ಮಾಡ್ಕೊತಾ ಇರಬೇಕು. ಯಾರು ಇರಲ್ಲ ಮಸಾಜ್ ಮಾಡೋಕ್ಕೆ, ಅದಕ್ಕೆ ನಾನೇ ಹಿಂಗೆ ಅನ್ಕೊಂತ ಎಕ್ಸಸೈಸ್ಗಳು ಮಾಡ್ಕೊತಾ ಇರ್ತೀನಿ ಕಣಮ್ಮ. ಅವ್ರು ಹೋಗ್ತಾ ಆಡ್ಬೇಕಂದ್ರೆ ಹಿಂಗೆಲ್ಲ ಹಿಂಗೆ ಒತ್ಕೊಂತಿರ್ಬೇಕು, ನೀನು ಎಕ್ಸಸೈಸ್ಗಳು ಮಾಡ್ಕೋಬೇಕು. ಒತ್ತೆ ಜೊತೆ ಒತ್ತು, ಹಿಂಗೆ ಕೈಯೆಲ್ಲನ ಹಿಂಗೆ ಒತ್ತು, ಅಚ್ಚುಕಟ್ಟ ಕ್ಲೀನ ಮ್ಯಾಗ್ಲಿಂದ ಕೆಳಕನ ಒತ್ತು. ಅಮ್ಮನಿದ ಇಲ್ಲೇ ನಾವು ಬೇಕಾದ್ರೆ ಒತ್ತುತ್ತೀವಿ, ಕಾಲು ಕೈ ಎಲ್ಲ ಒತ್ತುತ್ತೀವಮ್ಮ ಬೇಕಾರೆ ಬಾ. ಯಾತನ ಕೊಟ್ಟವ್ರೇನೋ ಹಚ್ಕೊಂಡು ಎಲ್ಲ ಒತ್ತುತ್ತೀವಿ ಬಾ. ಕಾಲು ನೋವಿರ್ಬೇಕಲ್ಲ ಒತ್ತು ತಿಂತಾಡಿ, ದುಡ್ಡಲ್ಲಿರಲಿ ಅಮ್ಮನ ಹತ್ರ. ಬಿಡ ಆಂಟಿಗೆ ಕೊಡ್ಬೇಕಲ್ಲ ಹೆಂಗೂ. ಹಂಗೆ ಒತ್ತಬೇಕು ಸಿಂಧು, ಹಂಗೆ ಒತ್ತುತ್ತಾ ಇರಬೇಕು. ಬಾರಮ್ಮ, ನಾವೇನು ಫ್ರೀಯಾಗಿರ್ತೀವಿ. ಯಾವಾಗನ ನೀನು ಅಲ್ಲಿ ಯಾರು ಕಾಲು ಕೈ ಒತ್ತಾರೆ ಇಲ್ಲ ಅಂತಂದರೆ ಇಲ್ಲಿ ಬಾ. ಇವತ್ತು ನೀನು ನಮಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂದಮೇಲೆ ನಾನು ನಿಮಗೆ ಸಹಾಯ ಮಾಡೋಕ್ಕಿಲ್ಲ ನಮ್ಮ. ಕಾಲು ಕೈ ಒತ್ತಿ ಪಾಪ ಚೆನ್ನಾಗಿಲ್ದಾಳನ್ನ ನೋಡ್ಕೊಂಡ್ರೆ ಮುಂದೊಂದು ದಿನ ನಮಗೆ ಒಳ್ಳೇದಾಗುತ್ತೆ. ಅದಕ್ಕಾಗಿನ ಇದೆಲ್ಲನ ಹಿಂಗೆ ಅದೆಲ್ಲ ಅವ್ರು ಎಣ್ಣೆ ಕೊಟ್ಟಿರ್ತಾರೆ ಅನ್ಸುತ್ತೆ, ಅದನ್ನೆಲ್ಲ ಹಾಕೊಂಡು ಹಿಂಗೆ ಹಚ್ಕೊಂತ ಇರ್ಬೇಕಲ್ಲೇನಕ್ಕ. ನಾವೆಲ್ಲನ ನಿನಗೆ ಮಸಾಜ್ ಮಾಡ್ತೀವಿ ಬಾ. ದಿನ ಕೈಗೂ ಕಾಲ್ಗೂ ನಮ್ಮ ಆಂಟಿನೂ ಫ್ರೀಯಾಗಿರುತ್ತೆ. ನಮ್ಮ ಆಂಟಿ ನೀನು ಸುಮ್ಮನೆ ದಿನ ಇವಕ್ಕನ್ನು ನೋಡ್ಕೊಂಡೇ ಇದ್ಬಿಡು. ಯಾಕಂದರೆ ಇವಕ್ಕ ನಮ್ಗೆ ಇಷ್ಟೊಂದು ಸಹಾಯ ಮಾಡೈತೆ. ನಾವು ಬೀದಿಗೆ ಬಿದ್ದಿದ್ವಿ. ಇವತ್ತು ನಮ್ಮ ಮನೆ ಬೀಗ ಹಾಕಿದ್ರು ಬ್ಯಾಂಕ್ನವ್ರು ಬಂದು. ಇವತ್ತು ನಮ್ಮ ಮನೆ ಒಳಗಡೆ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಇವಕ್ಕನೇನೆ. ನಮಗೆ 15,000 ದುಡ್ಡು ಯಾರೂ ಕೊಡಲಿಲ್ಲ. 1 ಲಕ್ಷ ದುಡ್ಡು ಅವಳು ನಮ್ಮ ಅವಳು ಸಂಗೀತ ಕೊಡಲಿಲ್ಲ ಅಂತಂದರೆ ಅಂಥದ್ರಲ್ಲಿ ಇವಕ್ಕ ಮೊನ್ನೆ ಪರಿಚಯ ಆಗಿರೋದು 35 ಲಕ್ಷ ನಮಗೆ ದುಡ್ಡು ಕೊಡ್ತಾ ಇತ್ತ ಅಂದರೆ ಇವಕ್ಕ ಎಷ್ಟು ಗ್ರೇಟ್ ಅನ್ಬೇಕು ಆಂಟಿ. ಅದಕ್ಕೇನೆ ಅವಕ್ಕನ ನೀನು ನೋಡ್ಕೋಬೇಕು. ನಿನ್ನ ದಿನ ಕೈ ಕಾಲೆಲ್ಲನ ಒತ್ತೋದು, ಕೈ ಕಾಲೆಲ್ಲನ ಮಸಾಜ್ ಮಾಡೋದು ಎಲ್ಲ ಮಾಡಬೇಕು. ಅವಕ್ಕಗೆ ಏನು ಬೇಕೋ ಅದೆಲ್ಲ ನೀವು ಮಾಡಬೇಕು ಆಂಟಿ. ಸಿಂಧು, ಇಲ್ಲಾಂದರೆ ನೀನು ತಪ್ಪಿದರೆ ಜ್ಯೋತಿ ತಪ್ಪಿದರೆ ನೀನು ಯಾರಾದರೂ ನಾನಾದರೂ ಇರ್ತೀನಿ ಕಣಮ್ಮ ಈ ಕಡೆ ಬಂದರೆ. ಹಂಗ ಇಲ್ಲಾದರೂ ಬಂದು ಇದ್ದು ಸ್ವಲ್ಪ ಹೊತ್ತು ನೀನು ಮಸಾಜ್ ಮಾಡಿಸ್ಕೊಂಡು ಹೋಗು. ನಿನ್ನಂತರ ಚೆನ್ನಾಗಿರ್ಬೇಕು ಕಣಮ್ಮ. ಸುಮ್ಮನೆ ಕೆಲ್ಸಕ್ಕೆ ಬರ್ದಾರೆ ಚೆನ್ನಾಗಿದ್ರೆ, ಯಾರಿಗೂ ಸಹಾಯ ಮಾಡ್ದಿಲ್ದವ್ರು ಇದ್ದರೆ ಏನಪ್ಪ ನನಗೆ. ನೀವು 4 ದಿನ ಇದ್ದರೆ ಯಾರಿಗಾದ್ರೂ ಸಹಾಯ ಮಾಡ್ತಾರೆ ನಮ್ಮಂಥವ್ರಿಗೆ, ಕಷ್ಟದಲ್ಲಿರೋರಿಗೆ. ಅಂಥವರೆಲ್ಲ ಸಂಗೀತನಂಥವ್ರು, ಹಸುಗುಣನಂಥವ್ರು ಅಂಥವರೆಲ್ಲ ಇದ್ದರೆ ಏನಕ್ಕಮ್ಮ ಪ್ರಯೋಜನ? ನಾನು ಯಾರಿಗೇ ಆಗಲಿ ಅಷ್ಟೇ ಆಂಟಿ, ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿರಬೇಕು, ಬೇರೆಯವರು ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ನಾನು ಒಬ್ಬಳೇ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ. ಹೇಳಮ್ಮ, ಪಾಪ ನೀನು ದುಡ್ಡು ಕೊಟ್ಟಿರೋದು ನೋಡಿದ್ರೆ ಗೊತ್ತಾಯ್ತು. ಅಕ್ಕ ದುಡ್ಡು ಒಳಕ್ಕೆ ತಿಕ್ಬರೋಗಿ ಹೋಗು, ತಿರ್ಗಿ ಆಮೇಲೆ ಯಾಕಬೇಕು ಹೋಗೋಣ. ಯಾಕ ನೀನು ಬಾರಕ್ಕ, ನೀನಾದರೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿ ಕ್ಲಿಯರಿಂಗ್ಸ್ ಎಲ್ಲ ತರಬೇಕು. ನಾನು ಯಾಕೆ ಅಕ್ಕ ಎಂತ ಬಿಡಕ್ಕ ಅತ್ಲಾಗೆ.
ಇಲ್ಲ ಅಕ್ಕ ಎಮ್ಲಿ ಸುಮ್ಮನಿರು. ನೀವು ಇವಾಗ ನಮಗೆ ದೊಡ್ಡರು, ನೀವೇ ಇವಾಗ ನಮಗೆ ದೊಡ್ಡವರು. ನಿಮ್ಗೆ ಇವಾಗ ಕಾಲಿಗೆ ಬಿಡಬೇಕು, ಕಾಲಿ ಕೈ ಮುಗಿಬೇಕು ಅಂತ ಅನ್ನಿಸ್ತಾ ಐತೆ. ಅಷ್ಟು ನೀವು ದೊಡ್ಡವ್ರು ಇವತ್ತು ನಮಗೆ. ಅಷ್ಟೇ ದೊಡ್ಡ ಮಾತೆಲ್ಲ ಬೇಡ. ಇವಾಗ ಆದಷ್ಟು ಬೇಗ ಅದನ್ನ ಕಟ್ ಕ್ಲಿಯರಿಂಗ್ಸ್ ತಗೊಂಡು ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಬಿಡೋಣ. ಸರಿ ಅಮ್ಮ, ಆಯ್ತು ಹೇಳು. ಈಗ 35 ಲಕ್ಷಕ್ಕೆ 50 ಲಕ್ಷ ಬಡ್ಡಿ ಆಗೋದಂದ್ರೆ 35 ಲಕ್ಷ ಕೊಟ್ಟು ಇವತ್ತು ಸಾಲ ತೀರಿಸ್ತಾ ಇದ್ದೀವಿ ಅಂತಂದರೆ ಇವತ್ತು ನೀವು ಕೊಟ್ಟಿರೋದೇ ಹೆಚ್ಚು. ಇವಾಗ ಯಾರು ಅಷ್ಟೊಂದು ನಮಗೆ ಕೊಟ್ಟು ಇವತ್ತು ಕೈ ಹಿಡಿತಿರ್ಲಿಲ್ಲ. ಏನೋ ನಾವು ಕಷ್ಟದಲ್ಲಿದ್ದೀವಿ ಕೇಳ್ಕೊಂಡ್ವಿ ಅನ್ನೋದಕ್ಕೆ ನೀನು ಸಹಾಯ ಮಾಡಿದ್ಯಾ. ಈಗ ಯಾರೇ ಆಗಲಿ ಪಾಪ, ನಾವು ಒಂದಲ್ಲ ಒಂದಿನಂತ ಕಷ್ಟದಲ್ಲಿದ್ವಿ, ನಮಗೂ ಯಾರು ಸಹಾಯ ಮಾಡಿದ್ರು. ನಾವು ಈಗ ದೇವ್ರು ಕೊಟ್ಟ ಕಾಲದಾಗ ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಮುಂದೊಂದಿನ ನಮಗೇನೋ ಒಂದು ಕಷ್ಟ ಬರುತ್ತೆ ನನಗೆ, ಅವಾಗ ನೀವು ಸಹಾಯ ಮಾಡ್ತೀರಾ. ಅದಕ್ಕಾಗಿನ ಮಾಡ್ತೀವಿ ಹೇಳಮ್ಮ. ಇಲ್ಲ ನೋಡು, ನಾನಂತೂ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿನ್ನಂತೂ ನಾನು ಇರೋವರೆಗೂ ಚೆನ್ನಾಗಿ ನೋಡ್ಕೊಂತೀನಿ. ನಾವು ನೀನು ಎಲ್ಲ ಯಾವಾಗಲೂ ಚೆನ್ನಾಗಿರೋಣ. ಸುಮ್ಕಿರು, ನಿನ್ನ ತಲೆ ಕೆಡಿಸ್ಕೊಬೇಡ. ಇನ್ಮೇಲಿಂದಾನ ಚೆನ್ನಾಗಿರ್ತೀಯ. ನಮ್ಮ ಮನೆಗೂ ಬತ್ತಾ ಹೋಗ್ತಾ ಇರು. ಬತ್ತಾ ಹೋಗ್ತಾ ಇದ್ಕೊಂಡು ಎಲ್ಲನ ಮಸಾಜ್ ಮಾಡಿಸ್ಕೊಂಬಕ್ಕೋ ಬಾ. ಏನಾನ ಬೇಕಂದ್ರೆ ಬಾ. ಯಾಕಂದ್ರೆ ನಿನಗೇನಾನ ಬಿಸಿನೀರು ಬೇಕಂದರೆ ಸ್ನಾನಕ್ಕೆ ಇಲ್ಲೇ ಬಿಸಿನೀರು ಬರ್ತಾವೆ, ಇಲ್ಲೇ ಸ್ನಾನ ಮಾಡು. ಎಲ್ಲ ನಮ್ಮನೆಗೆಲ್ಲ ಸೌಕರ್ಯ ಐತಲ್ಲ. ಎಲ್ಲ ನೀನು ಎಲ್ಲ ಇದ್ದಂಗೆ ಬೇಕಾದ್ರೆ ಬೆಳಗ್ಗೆ ಬಂದವಳು ಸ್ವಲ್ಪ ಸಾಯಂಕಾಲ ಗಂಟೆ ಇಲ್ಲೇ ಮಲ್ಕೊಂಡು, ಬೆಡ್ ಇದ್ದಾವೆ, ಬೆಡ್ ಮೇಲೆಲ್ಲ ಮಲ್ಕೊಂಡು ಹೋಗು. ಸರಿ ಆಯ್ತು ಹೇಳಕ್ಕ, ಇಷ್ಟು ನನಗೆ ಹೇಳ್ತಾ ಇದ್ದಾರೆ. ನನಗೆ ನೋಡು, ನನಗೇನೋ ಒಂದು ಸ್ವಲ್ಪ ಸಹಾಯ ಮಾಡೋದಕ್ಕೆ ನೀವು ನೋಡು ನನಗೂ ಕಾಲು ಕೈ ಎಲ್ಲ ಚೆನ್ನಾಗಾಗಲಿ ಅಂತ ಓದ್ತಾ ಇದ್ದೀರ. ನಿಜ ತುಂಬ ಖುಷಿ ಆಯ್ತಪ್ಪ ನನಗಂತೂ. ಜೊತೆ ಸರಿಯಾಗಿ ಗೊತ್ತಾ, ಮ್ಯಾಲಿಂದ ಕೆಳಕ ನಾನು ಭುಜದಿಂದ ಹಿಂಗೆ ಕೆಳಕ್ಕೆ ಬರ್ಬೇಕು, ಹಿಂಗೆ ಕೆಳಕ್ಕೆ ಎಳಿಬೇಕು. ನೋವ ಮ್ಯಾಕ್ ಅನ್ಬೇಡ, ಕೆಳಕನ್ನು ಕೈ ಕೆಳಕ್ಕೆ ಬರಬೇಕು. ನೋವು ಯಾವತ್ತಿದ್ರು ಕೆಳಕ್ಕೆ ಹೋಗ್ಬೇಕು. ಹಿಂಗೆ ಮೇಲಿಂದ ಕೆಳಕ್ಕೆ ಸವರ್ಬೇಕು. ಯಾವಾಗ ಸೌರಿ ಇದ್ರೂ ನೀನು ಮೇಲಿಂದ ಕೆಳಕ್ಕೆ ಸವರ್ಬೇಕು. ಕೆಳಗಿಂದ ಮ್ಯಾಕಲ್ಲ. ಅಲ್ಲ ನಾನು ಹಿಂಗಂದೆ, ಭುಜದಿಂದ ಹಿಂಗೆ ಕೆಳಕ್ಕೆ ಬರ್ಬೇಕು. ಕೈ ಮ್ಯಾಗಳಿಂದ ನೋವು ಕೆಳಕ್ಕೆ ಬರ್ಬೇಕಲ್ಲ. ನಮ್ಮ ಅಕ್ಕ ಗೊತ್ತೆಲ್ಲನ ದಿನ ಹಿಂಗೆ ಮಸಾಜ್ ಮಾಡಿಸ್ಕೊಳಕ್ಕೆ ಹೇಳಿದ್ರು. ದಿನ ಹಿಂಗೆ ಮಸಾಜ್ ಮಾಡಿಸ್ಕೊಳ್ತಾ ಇದ್ರೆ ಜಾಸ್ತಿ ಇದು ಹಿಂಗೆ ಕೈ ಎತ್ತೋದಕ್ಕೂ ಆಡ್ಸೋದಕ್ಕೂ ಬೇಗ ಈಸಿಯಾಗಿ ಬರುತ್ತೆ, ಬೇಗ ಸರಿ ಹೋಗುತ್ತೆ ದಿನ ಮಸಾಜ್ ಮಾಡಿಸ್ಕೊಂಡ್ರೆ ಅಂತ ಹೇಳಿದ್ರು. ಏನು ಮಾಡೋದು, ಯಾರು ನನಗೆ ಮಸಾಜ್ ಮಾಡೋರೇ ಇರಲಿಲ್ಲ. ಅದಕ್ಕೋಸ್ಕರ ಸುಮ್ಮನಿದ್ದೆ ಅಷ್ಟೇ. ನೋಡು, ಹಿಂಗೆ ಕಾಲು ಕೈ ಹಿಂಗೆ ಮಸಾಜ್ ಮಾಡ್ತಾ ಇದ್ರೆ ಏನೋ ಒಂಥರ ಅದಕ್ಕೆ ಶಕ್ತಿ ಬಂದಂಗೆ ಆಗುತ್ತೆ. ಇಲ್ಲಾಂದ್ರೆ ಒಂಥರ ಶಕ್ತಿ ಕಳ್ಕೊಂಡಂಗೆ ಆಗುತ್ತೆ ಅಕ್ಕ. ಸರಿ ಆಯ್ತು, ಬಂದು ದಿನ ಮಸಾಜ್ ಮಾಡಿಸ್ಕೊ. ನಾವೇನೇನು ಬೇಡ ಮಾಡ್ತೀವಿ ಕಣಮ್ಮ. ನೀನು ಇಷ್ಟು ನಮಗೆ ಸಹಾಯ ಮಾಡಿದ್ಯಾ ಅಂತಂದರೆ ಒಂದಿಟ್ಟು ಮಸಾಜ್ ಮಾಡೋಕೆ ನಾವೇನು ಇದು ಮಾಡ್ಕೊಂತೀವ, ದಿನ ಮಾಡ್ತೀವಿ ಬೇಕಾದ್ರೆ ಮಸಾಜ್. ಸರಿ ಆಯ್ತು ಹೇಳು. ಆದಷ್ಟು ಬೇಗ ಹೋಗೋದನ್ನ ಬ್ಯಾಂಕಿಗೆ ಕಟ್ಟಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ರಿಜಿಸ್ಟರ್ ಅದೇ ಯಾವುದೂ ಇರಲ್ಲ. ಅಲ್ಲಸ್ ಮಕ್ಕಳು ಭಾರಿ ಇದ್ದಾಳೆ. ನೆನ್ನೆ ನೀನು ಸರಿಯಾಗಿ ಉಗ್ಳಬೇಕಾಗಿತ್ತು ಬಿಡಕ್ಕ ಅಂತವ್ರ ಹತ್ರ ಏನತ್ಲಾಗೆ. ಅವರು ಹೊಟ್ಟೆ ಊರಿಗಾಕ ಅವ್ರಂಥ ಸೌಕರ್ಯ ಯಾರೂ ಇಲ್ಲ ಅನ್ನೋ ಥರ ಇದ್ರಾ. ನಾನೊಂದು ಸ್ವಲ್ಪ ದುಡ್ಡಲ್ಲಿ ಇದ್ದೀನಲ್ಲ, ಅದಕ್ಕೆ ನಾನು ನೋಡಿ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಮಾತಾಡ್ತಾರೆ ಬಿಡಕ್ಕ, ಏನಾನ ಮಾತಾಡ್ಕೊಳ್ಳೇಳು. ಅಷ್ಟೇ. ನಾನು ಇವಾಗ ಕುಂಟಿ ಅಂತಾರೆ. ನನಗೆ ಹಿಂಗೆ ಆಗಿರೋದಕ್ಕೆ ಕಾಲು ಎಳ್ಕೊಂಡು ಹೋಗೋದಕ್ಕೆ ಇದೇನು ಯಾರಿಗಾನ ಶಾಶ್ವತ ಏನಕ್ಕ, ಎಲ್ಲರಿಗೂ ಬರುತ್ತೆ ಕಷ್ಟ ಅನ್ನೋದು. ಇವತ್ತು ನನಗೆ ಬಂದೈತಿ, ನಾಳೆ ಅವ್ರಿಗೆ ಬರುತ್ತೆ. ನನಗಂಗೆ ಸಿಟ್ಟಲ್ಲೇ ಬಂದಿತ್ತು. ತೆಗ್ದೆಳ್ದು ಬಾರಿಸ್ಬಿಡ, ನಿನ್ನೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳ ಅಯ್ಯಮ್ಮ. ತೆಗ್ದೆಳ್ದು ಬಾರಿಸ್ಬಿಡ, ನನ್ನ ಸಿಟ್ಟು ಬಂದಿತ್ತು. ಏನು ಮಾಡಲಿ, ನಾವು ಸುಮ್ಮನಾದ್ವಿ. ನಮಗೆ ಏನಾನ ಸ್ವಲ್ಪ ನೀನು ಈಗ ನಮ್ಮ ಸರಿಯಾಗಿ ಬಿಡ್ರಿ ಅಂದಿದ್ರೆ ಸಾಕಾಯ್ತು, ಸರಿಯಾಗಿ ಬಿಟ್ಬಿಡ್ತಿದ್ವಿ. ಬಿಡು, ಅವರೆಲ್ಲ ನಾವು ಹೊಟ್ಟೆ ಉರಿ ಜಾಸ್ತಿ ಅವರಿಗೆ. ನಾವು ಚೆನ್ನಾಗಿರ್ಬೇಕು ಅನ್ನೋದೈತೆ ಹೊರತು ಅವ್ರು ಬೇರೆ ಯಾರು ಚೆನ್ನಾಗಿರ್ಬೇಕು ಅಂತ ಅವರು ಯಾವತ್ತೂ ಇದು ಮಾಡಲ್ಲ. ಕಣಮ್ಮ ನೋಡು, ನೀನು ಹೇಳಿರೋ ಮಾತು 100ಕ್ಕೆ 100 ಸತ್ಯ, 100ಕ್ಕೆ 100 ಸತ್ಯ ಅಲ್ಲ. ಯಾವತ್ತೂ ಅವ್ರು ಬೇರೆಯವ್ರಿಗೆ 1 ರೂಪಾಯಿ ಅಷ್ಟೊಂದು ಐತಾ ಲಕ್ಷ್ಮಿನ ಕೈ ಎತ್ತಿ ಕೊಟ್ಟಿಲ್ಲ ಯಾರ್ಯಾರಿಗೂ. ಇವಳು ಹಂಗೆ, ಇವಳು ಸಂಗೀತ ದುಡ್ಡಿದ್ರು 1 ಲಕ್ಷ ದುಡ್ಡು ಕೇಳಿಕ್ಕಿಲ್ಲ ಅಂದ್ಲು ಕಣಮ್ಮ. ಅಂಥವ್ರೆಲ್ಲ ಇದ್ದೇನಕ್ಕೆ ಬಿಟ್ಟೆ ನಿನ್ನಂತಳ ನನ್ನ ಇದ್ದರೆ ಬಡವ್ರ ಬಗ್ರಿಗೆ ಅನುಕೂಲ ಮಾಡ್ತೀಯ, ಬಡವ್ರ ಬಗ್ಗೆ ಸಹಾಯ ಮಾಡ್ತೀಯ. ನೋಡಿ ಇವತ್ತು ಎಷ್ಟು ಒಳ್ಳೆ ಮನಸ್ಸು ನಿಂದು. ನಿಜವಾಗ್ಲೂ ಖುಷಿ ಆಗ್ತೈತೆ. ಈ ಹುಡುಗಿ ನಮಗೆ ದುಡ್ಡು 35 ಲಕ್ಷ ದುಡ್ಡು ತೊಗೊಂಬಂದು ಕೊಟ್ಲು. ಅದಕ್ಕೆ 50 ಲಕ್ಷ ಆಗೋದು ಬ್ಯಾಂಕಲ್ಲಾಗಿದ್ರೆ ಯಾವಾಗದ ಕೊಡ್ರಿ, ಹೊಟ್ಟೆಲಿ ರಿಜಿಸ್ಟರ್ ಮಾಡಿಸ್ರಿ ಅಂತ ಹೇಳೋಳು. ನೀವು ಮನೆಗಿರೋದಕ್ಕೆ ನಾನೇನು ಅಭ್ಯಂತರ ಮಾಡಲ್ಲ, ಮನೆಗಿರೋದಕ್ಕೆ ಬೇಡ ಅಂತ ಹೇಳಲ್ಲ ಅಂತ ಹೇಳೋಳು. ಇಷ್ಟೊಳ್ಳೆ ಮನಸ್ಸಿರೋರು ಯಾರು ಸಿಗ್ತಾರೆ? ಅದಕ್ಕೇನೆ ನಾವು ಈ ಹುಡುಗಿನ ಚೆನ್ನಾಗಿ ನೋಡ್ಕೊಂತೀವಿ. ಪಾಪ ಕೈ ಕಾಲು ಸ್ವಲ್ಪ ಇದಾಗೈತೆ, ಅದಕ್ಕೇನೆ ಅಂತ ಚೆನ್ನಾಗಿ ನೋಡ್ಕೊಂತೀವಿ. ಇಂಥವ್ರು ಇರಬೇಕು, 4 ಜನಕ್ಕೆ ಸಹಾಯ ಮಾಡೋ ಅಂಥವ್ರು. ಎಂತೆಂಥವ್ರು ಇದ್ರಿ ಏನಕ್ಕೆ ಬಂದಂಗೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.